ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ಜಾಗತಿಕ ಇಂಧನ ಸರಬರಾಜು ವ್ಯವಸ್ಥೆ ಗಂಭೀರವಾಗಿ ವ್ಯತ್ಯಯಗೊಂಡಿರುವ ನಡುವೆ ಭಾರತ ಹೊಸ ಹೆಜ್ಜೆಯನ್ನು ಇಟ್ಟಿದೆ. ಭಾರತ ಸರ್ಕಾರವು ಇಂಧನ ಭದ್ರತೆ ದೃಷ್ಟಿಯಿಂದ ರಷ್ಯಾದಿಂದ ಎಲ್ಪಿಜಿ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಖರೀದಿ ಮಾಡುವ ಯೋಜನೆಯನ್ನು ಪರಿಗಣಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಎಂಇಎ ದೃಢಪಡಿಸಿದೆ. ಪ್ರಸ್ತುತ ಇರಾನ್ ಯುದ್ಧದ ಹಿನ್ನೆಲೆ ಸ್ಟೇಟ್ ಆಫ್ ಹಾರ್ಮುಜ್ ಮೂಲಕ ಸಾಗುವ ಇಂಧನ ಸರಬರಾಜು ಗಂಭೀರವಾಗಿ ಕುಂಠಿತವಾಗಿದೆ. ಈ ಜಲಸಂಧಿ ಜಗತ್ತಿನ ಅತ್ಯಂತ ಪ್ರಮುಖ ಇಂಧನ ಮಾರ್ಗವಾಗಿದ್ದು, ಭಾರತ ಸೇರಿದಂತೆ ಅನೇಕ ದೇಶಗಳು ಎಲ್ಪಿಜಿ ಮತ್ತು ತೈಲದ ಸರಬರಾಜಿಗೆ ಇದರ ಮೇಲೆ ಅವಲಂಬಿತವಾಗಿದೆ. ಯುದ್ಧದಿಂದ ಈ ಮಾರ್ಗದಲ್ಲಿ ಅಡಚಣೆ ಉಂಟಾದ ಕಾರಣ ಭಾರತದಲ್ಲಿ ಎಲ್ಪಿಜಿ ಪೂರೈಕೆ ಮೇಲೆ ಒತ್ತಡ ಹೆಚ್ಚಾಗಿದೆ. ಭಾರತವು ತನ್ನ ಎಲ್ಪಿಜಿ ಅಗತ್ಯದ ಸುಮಾರು 60% ಆಮದು ಮಾಡಿಕೊಳ್ತದೆ ಮತ್ತು ಅದರಲ್ಲಿ ಬಹುಪಾಲು ಮಧ್ಯಪ್ರಾಚ್ಯದಿಂದ ಬರುತ್ತದೆ. ಆದರೆ ಇತ್ತೀಚಿನ ಸಂಘರ್ಷದಿಂದ ಈ ಸರಬರಾಜು ಸರಪಳಿ ಅಸ್ತವ್ಯಸ್ತಗೊಂಡಿದೆ. ಇದರಿಂದ ದೇಶದ ಹಲವು ಭಾಗಗಳಲ್ಲಿ ಗ್ಯಾಸಿನ ಕೊರತೆ, ವಿಳಂಬ ಹಾಗೂ ಬೆಲೆ ಏರಿಕೆ ಆತಂಕಗಳು ಕಾಣಿಸಿಕೊಳ್ತಿವೆ. ಈ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಎನರ್ಜಿ ಡೈವರ್ಸಿಫಿಕೇಶನ್ ಎಂಬ ತಂತ್ರವನ್ನು ಅನುಸರಿಸುತ್ತಿದೆ. ಅಂದ್ರೆ ಒಂದು ಪ್ರದೇಶದ ಮೇಲೆ ಅವಲಂಬಿತವಾಗದೆ ವಿವಿಧ ದೇಶಗಳಿಂದ ಇಂಧನವನ್ನ ಆಮದು ಮಾಡಿಕೊಳ್ಳುವ ಯೋಜನೆ. ರಷ್ಯಾ ಈಗ ಭಾರತಕ್ಕೆ ಪ್ರಮುಖ ಪರ್ಯಾಯ ಮೂಲವಾಗಿದ್ದು, ಈಗಾಗಲೇ ಕಚ್ಚಾ ತೈಲದ ಆಮದು ಹೆಚ್ಚಿಸಲಾಗಿದೆ. ಇದೇ ಮಾದರಿಯಲ್ಲಿ ಎಲ್ಪಿಜಿ ಖರೀದಿಯನ್ನ ವಿಸ್ತರಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಕಾರ ಜನರ ಇಂಧನ ಅವಶ್ಯಕತೆಗಳನ್ನು ಪೂರೈಸುವುದು ಸರ್ಕಾರದ ಪ್ರಮುಖ ಆದ್ಯತೆ ಎಂದು ತಿಳಿಸಲಾಗಿದೆ. ಆದ್ರಿಂದ ಯಾವುದೇ ಅಡಚಣೆ ಉಂಟಾದ್ರೂ ದೇಶದೊಳಗೆ ಪೂರೈಕೆ ಸ್ಥಿರವಾಗಲು ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಇದರ ಜೊತೆಗೆ ಭಾರತವು ಈಗಾಗಲೇ ಇತರ ದೇಶಗಳೊಂದಿಗೆ ಸಹ ಸಂಪರ್ಕ ಸಾಧಿಸಿ ಹೊಸ ಸರಬರಾಜು ಮಾರ್ಗವನ್ನು ಹುಡುಕುತ್ತಿದೆ. ತೈಲ ಶುದ್ಧೀಕರಣ ಘಟಕಗಳಿಗೆ ಉತ್ಪಾದನೆ ಹೆಚ್ಚಿಸುವ ಸೂಚನೆ ನೀಡಲಾಗಿದೆ ಮತ್ತು ಗೃಹ ಬಳಕೆಗೆ ಎಲ್ಪಿಜಿ ಆದ್ಯತೆ ನೀಡಲಾಗಿದೆ. ತಜ್ಞರ ಪ್ರಕಾರ ಈ ಕ್ರಮಗಳು ಭಾರತದಲ್ಲಿ ತಾತ್ಕಾಲಿಕ ಪರಿಹಾರ ನೀಡಿದ್ರೂ ದೀರ್ಘಾವಧಿಯಲ್ಲಿ ಇಂಧನ ಭದ್ರತೆಗೆ ಪರ್ಯಾಯ ಮಾರ್ಗಗಳು ಮತ್ತು ಮೂಲಗಳನ್ನು ಅಭಿವೃದ್ಧಿಪಡಿಸುವುದು ಅನಿವಾರ್ಯ. ರಷ್ಯಾದಿಂದ ಎಲ್ಪಿಜಿ ಖರೀದಿ ಕೂಡ ಇದೇ ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತಿರುವುದು ಪ್ರಮುಖ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ. ಒಟ್ನಲ್ಲಿ ಇರಾನ್ ಯುದ್ಧದಿಂದ ಉಂಟಾದ ಇಂಧನ ಸಂಕಷ್ಟ ಭಾರತವನ್ನ ಹೊಸ ತಂತ್ರಗಳನ್ನು ಅನುಸರಿಸಲು ಪ್ರೇರೇಪಿಸುತ್ತಿದೆ. ರಷ್ಯಾದಿಂದ ಎಲ್ಪಿಜಿ ಖರೀದಿ ಯೋಜನೆ ಜಾರಿಯಾದರೆ ಅದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಜಾಗತಿಕ ಮಾರುಕಟ್ಟೆಯ ಅಸ್ಥಿರತೆಯ ಪರಿಣಾಮವನ್ನು ಕಡಿಮೆ ಮಾಡುವಲ್ಲಿ ಸಹಾಯಕವಾಗಲಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.